ಮನೆಯ ಓನರ್ ಮಗಳು ರಕ್ಷಾ ಎಂದಿನಂತೆ ಕಾಲೇಜು ಮುಗಿಸಿ ಮನೆಗೆ ಬಂದಾಗ ಮನೆಯವರು ದೇವಸ್ಥಾನಕ್ಕೆ ಹೋದ ವಿಷಯ ತಿಳಿಯಿತು. ನಂತರ ಅವಳು ಸ್ನಾನ ಮಾಡುವಾಗ ತನ್ನ ದೇಹವನ್ನು ತಾನೇ ನೋಡಿಕೊಳ್ಳುತ್ತಿರುವಾಗ ಹಸಿಯಾದ ದೇಹಕ್ಕೆ ಬಿಸಿ ಬೇಕೆಂಬ ಆಸೆಯಾಯಿತು. 18 ವಯಸ್ಸಿನ ಹಸಿಯಾದ ದೇಹವನ್ನು ತಣಿಸಲು ಬಿಸಿಯಾದ ಶಾಖ ಬೇಕೆನಿಸಿತು. ಅದೇ ಸಮಯಕ್ಕೆ ಕಾಲಿಂಗ್ ಬೆಲ್ ಆಯಿತು. ಯಾರು ಎಂದು ಕೂಗುತ್ತಾ ಟವೆಲ್ ಸುತ್ತಿಕೊಂಡು ಬಾಗಿಲ ಬಳಿ ಹೊರಟಳು. ಅಲ್ಲಿ ನೋಡಿದರೆ ತನ್ನ ಕಾಲೇಜಿನ ಗೆಳೆಯ ರಾಜು ಬುಕ್ ಕೊಡಲು ಬಂದಿದ್ದ. ಅದಕ್ಕೆ ರಕ್ಷಾ ಅಲ್ಲೇ ಇಟ್ಟು ಹೋಗು ಎಂದು ಹೇಳಿ ಕಳುಹಿಸಿದಳು. ನಂತರ ಬಟ್ಟೆ ಹಾಕಿಕೊಂಡು ಟಿವಿ ನೋಡುವಾಗ ರೊಮ್ಯಾಂಟಿಕ್ ಹಾಡು ನೋಡುತ್ತಾ ಇರುವಾಗ ತನ್ನ ಮೊಬೈಲ್ಗೆ ಮೆಸೇಜ್ ಬಂತು. ಅದು ರಾಜುವಿನ ವಾಟ್ಸಾಪ್ನಿಂದ ಬಂದ ಮೆಸೇಜ್. ಹಾಯ್ ರಕ್ಷಾ, ನನಗೆ ಸ್ವಲ್ಪ ಗಣಿತದಲ್ಲಿ ಡೌಟ್ಸ್ ಇದೆ, ಸ್ವಲ್ಪ ಹೇಳಿಕೊಡು ಎಂದು ಮೆಸೇಜ್ ಮಾಡಿದ್ದ. ಅದಕ್ಕೆ ರಕ್ಷಾ ಮನೆಗೆ ಬಾ, ಯಾರೂ ಇಲ್ಲ, ಪೂರ್ತಿ ಹೇಳಿಕೊಡ್ತೀನಿ ಎಂದು ಮೆಸೇಜ್ ಮಾಡಿದಳು. ಅದಕ್ಕೆ ರಾಜು ಸರಿ ಬರ್ತಾ ಇದ್ದೀನಿ ಎಂದು ಹೇಳಿದ. ರಕ್ಷಾಳಿಗೆ ಟಿವಿಯಲ್ಲಿ ಹಾಡು ನೋಡುವಾಗ ತನ್ನ ತೊಡೆಯ ಮಧ್ಯೆ ಬಿಸಿಯಾಗಿ ಏನೋ ಬೇಕು ಅನಿಸಿತು. ಅದೇ ಸಮಯಕ್ಕೆ ರಾಜು ಬಂದ. ರಾಜು ಬಂದಾಗ ಅವನನ್ನು ನೋಡಿದ ರಕ್ಷಾ ಕಣ್ಣುಗಳು ಕಾಮದಿಂದ ತುಂಬಿದ್ದವು. ರಾಜು ಶೋರ್ಟ್ ನೆಕ್ಕರ್ ಹಾಕಿಕೊಂಡು ಬಂದಿದ್ದ. ಇಬ್ಬರು ರೂಮಿನಲ್ಲಿ ಓದಲು ಕುಳಿತರು. ರಾಜು ಓದುತ್ತಿದ್ದ. ಆದರೆ ರಕ್ಷಾ ಮಾತ್ರ ಅವನ ಚಡ್ಡಿಯ ಕಡೆಗೆ ನೋಡುತ್ತಿದ್ದಳು. ರಾಜು ಗಣಿತದ ಒಂದು ಡೌಟ್ ಕೇಳಿದ. ಅದಕ್ಕೆ ರಕ್ಷಾ ಹೇಳಿಕೊಡುವ ನೆಪದಲ್ಲಿ ಅವನ ತೊಡೆಯ ಮೇಲೆ ಕೈ ಹಾಕಿದಳು. ಆಗ ರಾಜುವಿನ ಮೈ ರೋಮಾಂಚನವಾಗಿ ಅವನ ಸಾಮಾನು ನಿಗುರಿತು. ಅದನ್ನು ನೋಡಿದ ರಕ್ಷಾ ಮೆಲ್ಲಗೆ ಚಡ್ಡಿಯ ಮೇಲಿಂದ ಅವನ ಸಾಮಾನು ಹಿಡಿದಳು. ರಾಜುವಿನ ಕಾಮ ಜಾಸ್ತಿಯಾಗಿ ಅವನು ಕಣ್ಣಮುಚ್ಚಿದ. ರಕ್ಷಾ ಮೆಲ್ಲಗೆ ಅವನ ಹತ್ತಿರ ಬಂದು ಅವನ ಚಡ್ಡಿಯ ಒಳಗೆ ಕೈ ಹಾಕಿ ಅಲ್ಲಾಡಿಸಿದಳು. ಅದೇ ಸಮಯಕ್ಕೆ ಕರೆಂಟ್ ಹೋಯಿತು. ಇಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ತುಟಿಗಳಿಗೆ ತುಟಿ ಸೇರಿಸಿ ಚುಂಬಿಸತೊಡಗಿದರು. ಸ್ನಾನ ಮಾಡಿದ ನಂತರ ರಕ್ಷಾ ಬ್ರಾ ಹಾಕಿರಲಿಲ್ಲ. ಅವಳ ಮೆದುವಾದ ಎದೆಗಳಿಗೆ ರಾಜು ಕಿಸ್ ಮಾಡುತ್ತಾ ಎದೆಯ ತೊಟ್ಟುಗಳನ್ನು ಚೀಪುತ್ತಾ ಇದ್ದ. ರಕ್ಷಾ ಅವನ ತಲೆಯ ಕೂದಲು ಸವರುತ್ತಾ ಆಹಾ ಆಹಾ ರಾಜು ಅನುಭವಿಸು ಎನ್ನುತ್ತಾ ಗಟ್ಟಿಯಾಗಿ ಅವನನ್ನು ಬಿಡದೆ ಎಂಜಾಯ್ ಮಾಡುತ್ತಿದ್ದಳು. ರಕ್ಷಾ ತಾಳಲಾರದೆ ಅವನನ್ನು ಬಿಡದೆ ಗಟ್ಟಿಯಾಗಿ ತಬ್ಬಿದಳು. ರಾಜು ಅವಳ ಕಾಲು ಅಗಲಿಸಿ ಅವಳ ತೊಡೆ ಸಂದಿಗೆ ತನ್ನ ಸಾಮಾನು ಹಾಕಿ ಚೆನ್ನಾಗಿ ಮಾಡಲು ಶುರು ಮಾಡಿದ. ರಕ್ಷಾ ನಿಧಾನವಾಗಿ ಮಾಡು, ರಾಜು ನೋಯುತ್ತಾ ಇದೆ ಎನ್ನುತ್ತಾ ಎಂಜಾಯ್ ಮಾಡುವಾಗ ರಾಜು ಜೋರಾಗಿ ಹಾಕಿದ. ರಕ್ಷಾ ಆಹಾ ಅಮ್ಮ ಫಕ್ ಮೇ ರಾಜು, ಆಹಾ ಜೋರಾಗಿ ಮಾಡು, ನಿಲ್ಲಿಸಬೇಡ ಎನ್ನುತ್ತಾ ಕಿರುಚುವಾಗ ರಾಜು ಅವಳ ಬಾಯಿಗೆ ಬಾಯಿ ಹಾಕಿ ಚೆನ್ನಾಗಿ ದಂಗಿ ಅವಳ ತೂತಿಗೆ ರಸಬಿಟ್ಟು ಹೋದ. ಈಗ ಪ್ರತಿದಿನ ಅವರ ಕಾಮದಾಟ ನಡೆಯುತ್ತಿದೆ.